ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಏನೋ ಒಂದು ಡಿಫ್ರೆಂಟ್ ಆಗಿ ಲೈಫಲ್ಲಿ ಏನೋ ಒಂದು ಟ್ರೈ ಮಾಡಬೇಕಂತ. ನನ್ನ ಸೀರೆ ಅಣ್ಣ, ನನ್ನ ಸೀರೆ ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಥಿಂಕ್ ಇದು ತುಂಬ ಡೇಸ್ ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇರೋದು. ಸ್ಟಾಪ್ ಮಾಡಿದ್ದೆ ಇನ್ ಬಿಟ್ವೀನು. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮತ್ತು ಒಂದು ಹೊಸ ವಿಷಯ ಇದೆ ನಿಮ್ಗೆ ಹೇಳೋದು. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಐ ಆಮ್ ಬ್ಯಾಕ್ ನೌ. ಸೊ ಐ ಆಮ್ ಬ್ಯಾಕ್ ವಿತ್ ಗುಡ್ ನ್ಯೂಸ್ ಆ್ಯಕ್ಚುಲಿ. ಸೊ ಏನಂತ ಅಂದ್ಬಿಟ್ಟು ಹೇಳ್ತೀನಿ, ಕೊನೆವರೆಗೂ ನೋಡಿ ಈ ವಿಡಿಯೋನ, ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ. ನನಗೆ ಆ್ಯಕ್ಚುಲಿ ತುಂಬ ಒಂಥರ ಹೇಗೆ ನನ್ನ ಡ್ರೀಮ್ಸ್, ನನ್ನ ಗೋಲ್ಸ್ ಯಾವ ಥರ ಇದೆ ಅದ್ರ ಕಡೆಗೆ ಹೋಗೋ ಒಂದು ವೇನಲ್ಲಿ ಈ ಒಂದು ಹೊಸ ಟ್ರೈ ಮಾಡ್ತಿರೋದು. ಯಾವುದಿದು ಹೊಸ ಲೊಕೇಶನಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಅಂದ್ಕೊತಿದ್ದೀರಾ? ಸೊ ಹೇಳ್ತೀನಿ ಯಾವ ಲೊಕೇಶನ್, ಎಲ್ಲಿದ್ದೀನಿ ನಾನು ಇವಾಗ, ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ ನಿಮಗೆ ಹೇಳೋದಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೋ ಒಂದು ಡಿಫ್ರೆಂಟಾಗಿ ಲೈಫಲ್ಲಿ ಏನೋ ಒಂದು ಟ್ರೈ ಮಾಡಬೇಕಂತ ಮಾಡ್ತಾ ಇರೋವಂಥ ಒಂದು ಏನೋ ವಿಷಯ ಇದು. ಏನದು, ಏನೋ ಒಂದು ವಿಷಯ ಇದೆ ಹೇಳಬೇಕು ಅಂತ ಹೇಳ್ತಿದ್ದಾರಲ್ಲ, ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊತಿರ್ತೀರ. ಸೊ ನೋಡಿ ಈ ವಿಡಿಯೋನ ಕೊನೆವರೆಗೂ. ಸೊ ಹೇಳ್ತೀನಿ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ಗುಡ್ ಸ್ಟಾರ್ಟ್ ಮಾಡಾಯಿತು. ನಾನು ಅರ್ಲಿ ಮಾರ್ನಿಂಗೇ ಎದ್ದು ಹೋಗಿದ್ದೆ ಶೂಟಿಂಗಿಗೆ. ಸೊ ಬೇಗನೆ ನನಗೆ ಅರ್ಲಿ ಮಾರ್ನಿಂಗೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಫಸ್ಟ್ ಶಾರ್ಟ್ ಇತ್ತು. ಸೊ ಅದಕ್ಕೆ ನನಗೆ ಮೇಕಪ್ ಮ್ಯಾನ್ ಕರೆಸಿದ್ರು. ಸೊ ಅವ್ರು ನನಗೆ ಸಿಂಪಲ್ಲಾಗಿ ನಾನು ಹೇಳ್ದೆ ನನಗೆ ಹಿಂಗೆ ಮೇಕಪ್ ಬೇಕು ಅಂತ. ಸೊ ಹಾಗೆ ಮೇಕಪ್ ಮಾಡಿದ್ರು. ನೋಡಿ ಜಸ್ಟ್ ಎಲ್ಲ ಮೇಕಪ್ ಆಗಿ ಈ ಲುಕ್ ಬಂದಿದೆ. ಸೊ ಈ ಥರ ರೆಡಿ ಮಾಡಿದ್ದಾರೆ. ಸ್ಟಾರ್ಟ್ ಆಗುತ್ತೆ ಇವಾಗ ಶೂಟಿಂಗ್. ಸೊ ಇದು ಬಂದು ಫಸ್ಟ್ ಶೂಟಿಂಗ್ ಸ್ಪಾಟ್. How's it going? Ready, rolling? Action. ಬನ್ನಿ ಇಡ್ಲಿ ಹೊಡಿತೀನಿ ನಾನು. ನನಗಂತೂ ಸಿಕ್ಕಾಪಟ್ಟೆ ಹೊಸ್ಕೋಗ್ಬಿಟ್ಟಿತ್ತು. ನನ್ನ ಶಾರ್ಟ್ ಅಂತೂ ಮುಗೀತು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ಅವರೆಲ್ಲ ಇಂದ ಮಾಡ್ತಾ ಇದ್ದಾರೆ. ಇನ್ನು ಹೀರೋದು ಶಾರ್ಟ್ ನಡೀತಾ ಇದೆ. ಹೀರೋ ಶಾರ್ಟ್ನ ಶೂಟ್ ಮಾಡ್ತಾ ಇದ್ದಾರೆ. ಸೊ ನಾನು ಮಾರ್ನಿಂಗ್ಗೆ ಎದ್ದು ಬಂದೆ ಆಯಿತಾ. ಐ ಥಿಂಕ್ ನಾನು 5ಗೆಲ್ಲ ಎದ್ದು ಬ್ರಷ್ ಮಾಡಿದ್ಮೇಲೆ ಅಷ್ಟು ಹಾಗೆ ಆಗುತ್ತೆ. ಸೊ ನಾನು ಬಂದು ನಾಷ್ಟ ಮಾಡೋಣ ಅಂತ ನೋಡಿ ಕಾರಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ. ನೆಕ್ಸ್ಟು ನನ್ನ ಶಾರ್ಟಿಗೆ ನಾನು ರೆಡಿ ಆಗಬೇಕು. ಸೊ ಗ್ಯಾಪಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬೋಣ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಇಡ್ಲಿ ವಡ. ನನ್ನ ಶಾರ್ಟ್ ಅಂತೂ ಸತ್ತವಾಗಾಯಿತು, ಚೆನ್ನಾಗಿ ಬಂತು ಆ್ಯಕ್ಚುಲಿ. ಇನ್ನೂ ಇದೆ ತುಂಬ, ಇನ್ನು ರಿವೀಲಿಂಗ್ ಶಾರ್ಟ್ ಇದೆ, ಎಷ್ಟೊಂದಿದೆ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ದಟ್ ನಿಮಗೆ ಕಂಪ್ಲೀಟಾಗಿ ಒಂದು ಗ್ಲಿಮ್ಸ್ ಸಿಗುತ್ತೆ ಯಾವ ಥರ ಶಾರ್ಟ್ ಫಿಲಮ್ ಇದು ಅಂತ. ಸೊ ಆಮೇಲೆ ಫೈನಲ್ ಆಗಿ ರಿಲೀಸ್ ಮಾಡಿದಾಗ ನಾನು ಹೇಳ್ತೀನಿ. ಈ ಒಂದು ಕೆಫೆ ಪ್ಲೇಸಲ್ಲಿ ಶೂಟಿಂಗ್ ಆಲ್ಮೋಸ್ಟ್ ಒಂದು ಹಾಫ್ ಡೇ ತೊಗೊಂತು. ಸೊ ನಾನು ಮತ್ತೆ ಟಚಪ್ ಮಾಡಿಸ್ಕೊಂಡೆ. From morning. Sanjay. Hi.
ಶಾರ್ಟ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಬುಕ್ನ ಸರ್ಚ್ ಮಾಡುವಂಥ ಒಂದು ಸೀಕ್ವೆನ್ಸ್ ಶೂಟ್ ಇತ್ತು. ಇವಾಗ ಹುಡುಗನ ಶಾರ್ಟ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಇವರೇ ಈ ಶಾರ್ಟ್ ಫಿಲಮ್ಗೆ ಹೀರೋ. ಅಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ನಾವು ಒಂದು ಮನೆ ಥರ ಇರೋ ಒಂದು ಸ್ಪಾಟಿಗೆ ಬಂದ್ವಿ. ಸೊ ಅಲ್ಲಿ ಮತ್ತೆ ನನಗೆ ಡಿಫ್ರೆಂಟ್ ಔಟ್ಫಿಟ್ನ ವೇರ್ ಮಾಡಬೇಕಾಗಿತ್ತು. ಸೊ ಅಗೈನ್ ವೇರ್ ಮಾಡಿಕೊಂಡು ಮತ್ತು ಟಚಪ್. ಸೊ ಇವಾಗ ಒಂದು ಸೀಕ್ವೆನ್ಸ್ ತೆಗ್ದಿದ್ದಾರೆ. ಸೊ ಇನ್ನೂ ಒಂದು ಎಷ್ಟೊಂದು ಔಟ್ಫಿಟ್ಸಲ್ಲಿ ಸೀಕ್ವೆನ್ಸ್ ಬರುತ್ತೆ. ವೆರಿ ನೈಸ್. ನಮ್ಮ DOP ಫುಲ್ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಅದನ್ನ ಮಾತ್ರ ಡಿಲೀಟ್ ಮಾಡಿಬಿಡಿದ್ರ. ನನಗೆ ಐ ಥಿಂಕ್ ಬೇಸ್ ಫೌಂಡೇಶನ್ ಇದು ಬೇಡ, ಜಸ್ಟ್ ಯು ಕವರ್ ದ ಐ, ಡಾರ್ಕ್ ಸರ್ಕಲ್ಸ್ and that's it. You don't want me to remove anything? No, don't want it. No. Lipstick and all? I'll rewear it on it. Okay. Otherwise lipstick on the moment. That's fine. ಅದೊಂದು ಮಿರರ್ ಇತ್ತಲ್ಲ, ಅದನ್ನು ಕೂಡ ಮೀಟ್ ಮಿಸ್ ಸುಚಿತಾ, Makeup artist. ಮೇಕಪ್ ಮಾಡ್ತಾ ಇದ್ದಾರೆ ಇವಾಗ. ನನಗೆ You really don't want to remove anything? I didn't put anything on it, just one cream, that's it. I think you can just go. Base ಎಲ್ಲ ಆಗಿದೆಯಾ? ಜಸ್ಟ್ ನ್ಯಾಚುರಲ್ ಆಗಿರೋಣ ಅಂತ. ನೆನ್ನೆ ಸ್ವಲ್ಪ ಜಾಸ್ತಿ ಆಯಿತು ಅಂತಿದ್ರು, ಅದಕ್ಕೆ ಮೇಬಿ. ಅದು ಓವರ್ ಅಂತ ಇಲ್ಲ, ನೀನೆ ನೋಡಿ ಸಿಂಪಲ್ ಆಗೇ ಇದೆ. ವೆರಿ ಸಿಂಪಲ್ ಆಗಿತ್ತು. ಹೌದು. ಫೈನಲ್ ನೋಡಿ ಈ ಥರ ಲುಕ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್. ಸೊ ಆರ್ಟಿಸ್ಟ್. ಕಮೆಂಟ್ ಮಾಡಿ ಔಟ್ಫಿಟ್ ಹೇಗಿದೆ, ಈ ಸಾರಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ? ಓಕೆ, ಶೂಟಿಗೆ ಹೋಗ್ತಾ ಇದ್ದೀನಿ. ವೇಟಿಂಗ್ ಫಾರ್ ಹೀರೋಯಿನ್. ಸೊ ಆ ಶಾರ್ಟ್ ಇವಾಗ ನೋಡಿ. ಬನ್ನಿ. ಸ್ಮೈಲು ಮಾಡಬೇಡಿ, ಏನು ಮಾಡಬೇಡಿ. ಅಂದರೆ ಫ್ರೆಂಡ್ಸ್ ಆಲ್ರೆಡಿ ಆಗಿದ್ದೀರಾ, ನೀವು ನ್ಯಾಚುರಲಾಗಿ ಹೆಂಗಿದ್ದೀರಾ ಹಂಗಿದ್ದೀರಾ. ಸೊ ಅವ್ನು ಬರೀ ಇಂಪ್ರೆಸ್ ಆದ ಅಷ್ಟೇ ನಿಮ್ಮ ನೋಡಿ, ಜಸ್ಟ್ ಈ ಲುಕ್ಕಲ್ಲಿ ನೋಡಿ. ಇಲ್ಲಿ ಇರ್ತದೆ, ನೀವು ಸ್ಮೈಲ್ ಮಾಡೋದಾಗಲಿ ಏನು ಮಾಡಿ. ನಮ್ಮ ಡೈರೆಕ್ಟ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಏನೇನು ಮಾಡಬೇಕಂತ ಅಂದ್ಬಿಟ್ಟು. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ. ಗೊತ್ತು ಹೆಂಗ್ ಬರ್ತೈತೆ? ಫುಲ್ ಗಿಡ ಮರ ಏನೂ ಇಲ್ಲ, ಫುಲ್ ಫುಲ್ ಹಾಕ್ತಾಯಿತ್ತು. ಫುಲ್ ಹೀರೋಯಿನ್ ಫೀಲಲ್ಲೇ ಬಂದು ಚಂದ ಬಂತು. ನೋಡ್ತಾ ಇದ್ದೀರಾ, ನೀವು ಕೇಳಬೇಕು ಹಾಂ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಸರಿ ಮಾಡ್ಕೊಂಡು ನೋಡ್ಕೊಂಡು ಹಿಂಗೆ ಕೇಳ್ತಾ ಇದ್ದೀರಾ. ಕ್ಯಾಶುವಲಾಗಿ ಕೇಳ್ತಿದ್ದೀರಾ, ಅವ್ನು ಸ್ವಲ್ಪ ಎಕ್ಸೈಟ್ ಆಗಿದ್ದಾನೆ ಆ ಥರ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೀವು ಕೇಳಿ, ಅವ್ನು ಹಂಗೆ ಚೆನ್ನಾಗಿರ್ತಾನೆ. ಹಿಂಗೆ ಹಿಂಗೆ ಅಂದ್ಬಿಟ್ಟು ಇನ್ನೊಂದ್ಸರಿ ಕೇಳಿ ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಮತ್ತೆ ಕೇಳಿ. ಅವಾಗ ನೀವು ಸುಮ್ಮನೆ ಫುಲ್ಲು ಡೆಡ್ ಎಕ್ಸ್ಪ್ರೆಷನ್ ಅಂತ ಕೈ ಹಾಕಿ ಈಗ ಹೀರೋಗೆ ಹೇಳ್ಕೊಡ್ತಾ ಇದ್ದಾರೆ ಪೊಸಿಷನ್ ನಮ್ಮ ಡೈರೆಕ್ಟರ್. ಇವರೇ ಹೀರೋ. ರೆಡ್ ಕಲರ್ ಹಾಕೊಂಡಿದಾರಲ್ಲ ಅವರೇ ಹೀರೋ. ವಿಶೇಷ್ ವಾಚ್ ಹಾಕಿದ್ದೀರಾ? ವಾಚ್ ಹಾಕಿದ್ದೀರಾ? ತಂದಿದ್ದೀರಾ? ನನ್ನ
ಒಂದು ಶಾಟ್ ಆಯಿತು. ರೋಲಿ ಆ್ಯಕ್ಷನ್. ಸೊ ಸ್ಯಾರಿ ಶೂಟ್ ಆಯಿತು. ಇವಾಗ ಮಾಡರ್ನ್ ಶೂಟು. ಆ್ಯಕ್ಚುಲಿ ಹೇಳೋಕ್ಕಾಗಿದೆಯೋ ಅದು ನಂಗೆ ಗೊತ್ತಿಲ್ಲ. ಐ ಥಿಂಕ್ ಐ ಡಿಂಟ್ ಸೇ ಅನ್ಸುತ್ತಲ್ವಾ ಏನಂತ ಅಂದ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲಮ್ಗೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಮೇನ್ ಲೀಡಾಗಿ. ಐ ಥಿಂಕ್ ಇದೆಲ್ಲ ಬರಬಾರ್ದು, ಇದೆಲ್ಲ ಹಾಕಲ್ಲ. ಸ್ವಲ್ಪ ಫಾರ್ ಸೆಕೆಂಡ್. ಎಸ್, ಸಿ ಹುಡುಗಿರಿಗೆ, ಅದು ಎಸ್ಪೆಷಲಿ ಕರ್ಲಿ ಹೇರ್ಸ್ ಇರೋ ಹುಡುಗಿರಿಗೆ ಎಷ್ಟಿದೆ ಉದ್ದ ಕೂದಲಿದೆ ಅಂತ ನೋಡೋಕ್ಕೆ ಸ್ಟ್ರೈಟ್ನಿಂಗೇ ಮಾಡಬೇಕು. ಸ್ಟ್ರೈಟ್ನಿಂಗ್ ಮಾಡಿದ್ರೆ ಓಕೆ ಗೊತ್ತಾಗುತ್ತೆ ನಮ್ಮ ಕೂದಲು ಇಷ್ಟು ಉದ್ದ ಇದೆ ಅಂತ. ಇಲ್ಲ ಅಂದರೆ ಸ್ವಲ್ಪನೂ ಗೊತ್ತಾಗಲ್ಲ. ಕೇಳಿ ಎಲ್ಲ ಫುಲ್ ಮ್ಯಾಗಿ ಥರ ಆಗೋಗಿರುತ್ತಲ್ಲ ಕೂದಲು. ಸೊ ಕರ್ಲಿ ಹೇರ್ ಗರ್ಲ್ ಥಿಂಗ್ಸ್. ಕುಷ್ಕಾ ಕಬಾಬ್ ಹೌದಾ ತಿಂದ್ರ? ನೀವಿನ್ನ ಅದಕ್ಕಿಂತ ಜೋರಾಗಿ ಬಾರಿಸಿದ್ರೆ ಅನ್ಸುತ್ತೆ, ಅದಕ್ಕೆ ಹೇಳ್ತಾ ಇಲ್ಲ. ಸೊ ನೋಡಿ ಗೈಸ್, ಇವರೇ ಈ ಒಂದು ಶಾರ್ಟ್ ಫಿಲಮಲ್ಲಿ ಹೀರೋ. ಸೊ ಯಾವ ಹೆಸರಲ್ಲಿ ಕಾಣಿಸ್ಕೊತಿದ್ದೀರಾ ನೀವು ಈ ಒಂದು ಶಾರ್ಟ್ ಫಿಲಮ್? ಅಂದರೆ ಇವಾಗ ಎಲ್ಲಾದರೂ ಹತ್ಬೇಕು ಇದೆಲ್ಲ ಆಗಿ ಬದುಕುಳಿತಾರಲ್ವ, ಆ ಥರದ ಒಂದು ಪಾತ್ರದಲ್ಲಿ ನಾನು ಪಾತ್ರ ನಿರ್ವಹಿಸ್ತೀನಿ. ಯಾಕಂದರೆ ಒಂದು ಡಿಸಾಸ್ಟರ್ನ ಓವರ್ಕಮ್ ಮಾಡಿ ಲೈಫ್ ಕಂಟಿನ್ಯೂ ಮಾಡುವಂಥ ಪಾತ್ರ. ಅಲ್ಲ, ಅರ್ಥ ಆಗ್ತಾ ಇಲ್ಲ ಯಾವ ಥರ ಅಂತ. ಜನಕ್ಕೆ ಅರ್ಥ ಆಗಿದೆ, ಸ್ವಲ್ಪ ಝೂಮ್ ಆಗಿ ಅರ್ಥ ಆಗುತ್ತೆ. ನನಗಲ್ರಿ, ಅವರಿಗೆ. DOP ಜೀವನ್ ಅಂತ, ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ DOP ಕನ್ನಡ ಇಂಡಸ್ಟ್ರಿ. ಸ್ವಲ್ಪ ರೈಟ್ ಪ್ರೊಫೈಲ್ ತೋರಿಸಿದ್ರೆ DOP ಅವರು ತೋರಿಸಿ ಸರ್. ಇಲ್ಲ ಕ್ಯಾಮ್ರಾನೇ ನೀವೇ ರೈಟ್ ರೆಕ್ಟ್ಯಾಂಗಲ್ ಹಾಕ್ಬಿಟ್ಟು ಅಲ್ಲ, ಇವರು ದೇವ್ ಅಂತ F1 ರೇಸರ್ ಹಾಕ್ಬೇಕಿತ್ತು. ಸೋಫರ್ ಇವಾಗ ಮಾಡಿರೋದಲ್ಲ, ಸೋಫರ್ ಮಾಡಿರೋ ಲೆಸನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಜೀವನದ ಪಾಠಗಳು ಜನರಲಿ ಅದನ್ನ ಹುಡುಗಿರು ಹೇಳ್ಕೊಡೋದು ಲೈಫಲ್ಲಿ. ಹುಡುಗರು ಮುಂದೆ ಹೋಗ್ಬೇಕಂದ್ರೆ ಒಂದು 4 ಹುಡುಗಿರು ಬಂದು ಹಾಳು ಮಾಡಿ ಹೋದಾಗ ಅವರು ಮೇಲ್ ಬೆಳಿತಾರೆ. ನಾವು ನಮ್ಮ ಸಬ್ಜೆಕ್ಟ್ ನ ಪುಷ್ ಮಾಡ್ತಾ ಇದ್ದೀವಿ ಮೇಲ್ಗಡೆ. ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರಂತೆ. ಮಾರ್ನಿಂಗ್ ಹೇಳಿದ್ರು. ನಾನು ಹೇಳ್ದೆ ನೀವು ನಮ್ದೆ ನಾನು ಅಂದ್ಕೊಂಡೇ ಇರಲಿಲ್ಲ ಗಾಂಧಿ ಬಜಾರ್ ಸ್ಟ್ರೀಟಲ್ಲಿ ಬಂದು ಹಿಂಗೆಲ್ಲ ಶಾರ್ಟ್ ಫಿಲಮ್ ಶೂಟಿಂಗ್ ಮಾಡ್ತೀನಿ ಅಂತ. ನಾರ್ಮಲ್ ಆಗಿ ಒಳ್ಳೆ ಹಿಂಗೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೆ ಅಷ್ಟೇ. ಸೊ ಇವತ್ತು ಶೂಟಿಂಗ್ ಅಂತ ಬಂದ್ವಿ, ತುಂಬ ಖುಷಿ ಆಗ್ತದೆ. ರಿಯಲಿ ಫೀಲಿಂಗ್ ಹ್ಯಾಪಿ ಆ್ಯಂಡ್ ಲೆಟ್ಸ್ ಸಿ ಹೆಂಗೆ ಬರುತ್ತೆ ಎಲ್ಲ ಅಂತ. ಇಲ್ಲಿ ಬಂದು ಒಂದು ಸ್ಟ್ರೇಂಜರ್ ಬಂದು ನನ್ನ ಫೋಟೋಗ್ರಫಿಗೆ ಅಪ್ರೋಚ್ ಮಾಡ್ತಾರೆ. ಸೊ ಆ ಥರದ್ದು ಒಂದು ಶಾರ್ಟ್ ಇತ್ತು. ಸೊ ಅದು ಮುಗಿತು. ಎಲ್ಲ ಇಟ್ಕೊಂಡಿರ್ತಾರೆ, ನಾಳೆ ದಿನ ಫೇಮಸ್ ಆದ್ಮೇಲೆ ಬರ್ತಾರೆ. ಮಾಡ್ಲಾ 50K ಕಳಿಸು ಇಮಿಡಿಯೇಟ್. ಶಾರ್ಟ್ಸ್ ಚೆನ್ನಾಗಿ ಹೊಡಿತಾ ಇದೆ ನಂದು. 4000 ವಾಚಿಂಗ್ ಅವರ್ಸ್ ಆಗಿಲ್ಲ 350 ಏನೋ ಆಗಿದೆ ಅಷ್ಟು. ಅದಕ್ಕೆ ಮೇಲೆ ಡೈಲಿ ವ್ಲಾಗ್ ಮಾಡೋಕ್ಕೆ ಅಂತಿದ್ದೀನಿ. ಅವ್ರು ಏನೋ ಅನಾಲಿಸಿಸ್ ಮಾಡಿದ್ರು. ಇಲ್ಲಿ ವಯರ್ ಬಂದು ಟಾರ್ಚ್ ಆನ್ ಮಾಡ್ಲಾ? ಬೇಡ ಈ ಥರಕ್ಕೆ ನಾನು ಮೆಟ್ರೋಗೆ ಬಿಡ್ತೀನಿ. ಇಲ್ಲ ನಾನು ಇಲ್ಲಿಂದಾನೇ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಅದು ಮೆಟ್ರೋಗೆ ಬಿಡಿದ್ರೆ ಡೈರೆಕ್ಟ್ ಮೆಟ್ರೋ ಇಲ್ಲ ನಾನು ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಇಲ್ಲಿಂದ ಹತ್ರನೇ ಇರುತ್ತೆ. ಈ ಕಿಲೋಮೀಟರ್ಸ್ ಎಲ್ಲ ಒಂದು 6 ನೈಟ್ ಶೂಟ್. ಅವ್ರಿಗೆ ವಿಶೇಷ ಅಂತ ಅವ್ರು ನೋಡಿ ನಿಮ್ಗೆ ಲೈಟ್ ಆನ್ ಮಾಡ್ಕೊಂಡು ಲೈಟ್ ನಿಮ್ಮ ಕಡೆ ತಿರುಗಿಸ್ಕೊಂಡು. ಯಾಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನನ್ನ ಒಂದು ರೂಮ್ ಡೆಕೋರೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಶೂಟಿಗೆ ಅಂತ ಮಾಡಿರೋವಂಥ ರೂಮಲ್ಲಿ ನನ್ನ ಫೋಟೋಸ್ನೆಲ್ಲ ಹಾಕಿ ಅವರು ಈ ಥರ ಡೆಕೋರ್ ಮಾಡಿರೋದು. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ರೀ, ಅದನ್ನು ನೋಡಿದ್ರಂತೂ ನೀವು ಕಳ್ಳೆ ಹೋಗ್ತೀರಾ. ಐ ಮೀನ್ ಯು ಫೀಲ್ ಸೋ ಪ್ರಿಟಿ ಅಲ್ವಾ ಅಂತ. ಸಿ ದಿಸ್ ಸೋ ಕ್ಯೂಟ್.
ಇದು ನಂದೇ ಟೆಡ್ಡಿ ಇದು. ಸೊ ಅದನ್ನು ನಾನು ಕೊಟ್ಟಿದ್ದೆ. ಸೊ ಅದನ್ನು ಡೆಕೋರ್ ಮಾಡಿದ್ದಾರೆ. ಸೊ ಕ್ಯೂಟ್. ಸೊ ನೋಡಿ, ಇದು ಇವಾಗ ಹುಡುಗಿ ರೂಮ್ ಸೆಟಪ್ ಮಾಡಿರೋದು. ನೋ 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 ಕಣ, ನೋ, ದಿಸ್ ಇಸ್ ಆಲ್ಮೋಸ್ಟ್ ಶೂಟ್ ಮುಗಿತಾ ಬಂದು. ಎಡಿಟರ್ ಹಾಯ್ ಮಾಡಿ. ಸೊ ಫಾರ್ ಎಲ್ಲ ಫುಲ್ ಫನ್ನಾಗಿ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್ ದಿಸ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ಮಾಡ್ದಂಗೆ ಅಂತ ಫೀಲ್ ಆಗ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಗುಡ್. ಆಕ್ಷನ್ ಖುಷಿ ಇದೆ, ಏನಿರ್ಬೋದು ಅನ್ನೋ ಥರ ಸುಮ್ಮನೆ. ಹಾಗೆ ಮಾಡಿ ನೆನೆಸ್ಬಿಡಿ ಹಂಗೆ. ಕಂಟಿನ್ಯೂಸ್ ಆಗಿ 2 days ಶೂಟ್ ಮಾಡಿದ್ದು ಈ ಒಂದು ಶಾರ್ಟ್ ಫಿಲಮ್ನ. ಸೊ ಇನ್ನು ಯಾವ ಥರ ಶಾರ್ಟ್ ಫಿಲಮು, ಏನು ಸ್ಟೋರಿ, ಯಾವ ಥರ ಇವರು ಪಾತ್ರ ಮಾಡಿದ್ದಾರೆ, ಏನು ಗೊತ್ತಾ ಅಂತೆಲ್ಲ ನಿಮಗೆ ಲಾಟ್ ಆಫ್ ಕ್ವೆಶನ್ಸ್ ಇರುತ್ತೆ. ಮೇ ಬಿ ನಿಮಗೆ ಈ ಒಂದು ವಿಡಿಯೋಸ್ ಎಲ್ಲ ನೋಡಿ ಒಂದು ಕ್ಲಾರಿಟಿ ಬಂದಿರ್ಬೋದು. ಬಟ್ ಸ್ಟಿಲ್ ರಿಲೀಸ್ ಆಗೋ ತನಕ ಗೊತ್ತಾಗಲ್ಲ ಯಾವ ಥರ ಸ್ಟೋರಿ ಅಂತ. ಆ ಥರ ಇದೆ ಕತೆ ಇದು. ಸೊ ಇನ್ನೊಂದು ಸ್ವಲ್ಪ ಡೇಸಲ್ಲಿ ರಿಲೀಸ್ ಆಗ್ಬೋದು. ಸೊ ಆದ ತಕ್ಷಣ ಹೇಳ್ತೀನಿ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ I hope you all enjoyed this video. Thank you so much for watching this video. Do like, share and subscribe, and see you all in the next video. Bye bye.